ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ರಾಷ್ಟ್ರೀಯ ಸಂಸ್ಥೆಯು ವಿಭಿನ್ನ ರೀತಿಯಲ್ಲಿ ಸೇವೆಯನ್ನು ಮಾಡುತ್ತಿರುವವರನ್ನು ಗುರುತಿಸಿ ಪದಕಗಳನ್ನು ನೀಡಿ ಗೌರವಿಸುತ್ತಿದ್ದು 2023ನೇ ವರ್ಷದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೊಡಮಾಡುವ ಮೆಸೆಂಜರ್ ಆಫ್ ಪೀಸ್ ಸ್ಟಾರ್ ಅವಾರ್ಡ್ ಕರ್ನಾಟಕದ 8 ಜನರಿಗೆ ಪ್ರಶಸ್ತಿ ಲಭಿಸಿದ್ದು ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ 3 ಅಭ್ಯರ್ಥಿಗಳಿಗೆ ಲಭಿಸಿರುವುದಾಗಿ ಭಾರತ್ ಸ್ಕೌಟ್ಸ್ ಗೈಡ್ಸ್ ಕರ್ನಾಟಕ ರಾಜ್ಯ ಪ್ರಧಾನ ಆಯುಕ್ತ ಪಿಜಿಆರ್ ಸಿಂಧ್ಯಾ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಅವರು ಡಾಕ್ಟರ್ ಮೋಹನ್ ಆಳ್ವಾ ಅವರ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ 74ನೇ ರಾಷ್ಟ್ರೀಯ ಕೌನ್ಸಿಲ್ ಸಭೆಯಲ್ಲಿ ಉನ್ನತ ಸ್ಥಾನವನ್ನು ಪಡೆದುಕೊಂಡಿದ್ದು, ಕರ್ನಾಟಕವು ವಿವಿಧ ವಿಭಾಗಗಳಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನು ಪ್ರದರ್ಶಿಸಿ ಹಲವಾರು ಉನ್ನತ ಸ್ಥಾನಗಳನ್ನು ಪಡೆದುಕೊಂಡಿದ್ದು, ಮೊದಲ ಸ್ಥಾನವನ್ನು ಕರ್ನಾಟಕ ಪಡೆದುಕೊಂಡಿದ್ದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಯಸ್ಕರ ವಿಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಸ್ಕೌಟ್ ಗೈಡ್ಸ್ನ ಕೋಶಾಧಿಕಾರಿ ನವೀನ್ ಚಂದ್ರ ಅಂಬೂರಿ, ದಕ್ಷಿಣ ಕನ್ನಡ ಜಿಲ್ಲೆಯ ಭಾರತ ಸ್ಕೌಟ್ಸ್ ಗೈಡ್ಸ್ನ ರಾಜ್ಯ ಸಹಾಯಕ ಸಂಘಟನಾ ಆಯುಕ್ತ ಭರತ್ ರಾಜ್ ಕೆ ಹಾಗೂ ಯುವ ವಿಭಾಗದಲ್ಲಿ ಪುತ್ತೂರು ಸೈಂಟ್ ಫಿಲೋಮಿನಾ ಕಾಲೇಜಿನ ರೋವರ್ ಸ್ಕೌಟ್ಸ್ ಲೀಡರ್ ಚಂದ್ರಾಕ್ಷ ಅವರುಗಳಿಗೆ ಅವಾರ್ಡ್ ಲಭಿಸಿರುವುದಾಗಿ ತಿಳಿಸಿದರು. ಮೆಂಬರ್ಶಿಪ್ ಅಲ್ಲಿ ರೋವರ್ಸ್ ಫಸ್ಟ್ ಪೊಸಿಷನ್, ರೇಂಜರ್ಸ್ ಅಲ್ಲೂ ಸಹಿತ ನಾವು ಥರ್ಡ್ ಪೊಸಿಷನ್ ತಗೊಂಡಿದ್ದೇವೆ. ಹೀಗೆಲ್ಲ ಡೀಟೇಲ್ಸು ಇದರಲ್ಲಿದೆ. ಒಟ್ಟಾರೆಯಾಗಿ ತಗೊಂಡಾಗ ನಾವು ಮೊದಲನೇ ಸ್ಥಾನದಲ್ಲಿದ್ದೇವೆ, ರಾಜಸ್ಥಾನ 2ನೇ ಸ್ಥಾನದಲ್ಲಿದೆ. ಇದನ್ನು ನಾನು ಭಾಳ ಹೆಮ್ಮೆಯಿಂದ ಹೇಳೋದ್ರ ಜೊತೆಗೆ ಇಲ್ಲಿ ಸೇವೆಯನ್ನು ವಿಶಿಷ್ಟವಾಗಿ ಮಾಡ್ತಕ್ಕಂಥವ್ರಿಗೆ ನಮ್ಮ ಸಂಸ್ಥೆಯವರು, ರಾಷ್ಟ್ರೀಯ ಸಂಸ್ಥೆಯವರು ಕೆಲವು ಪದಕಗಳನ್ನು ಕೊಡ್ತಾರೆ. ಅದರಲ್ಲಿ ಮೆಸೆಂಜರ್ಸ್ ಆಫ್ ಪೀಸ್ ಅವಾರ್ಡ್ ಅಂಥೇಳಿ, ಮೆಸೆಂಜರ್ ಆಫ್ ಸ್ಟಾರ್ ಅವಾರ್ಡ್ ಅಂಥೇಳಿ ಕೆಲವು ಅವಾರ್ಡ್ಗಳನ್ನು ಕೊಡ್ತಾರೆ. ಅದರಲ್ಲಿ 8 ಅವಾರ್ಡ್ಸು ಕರ್ನಾಟಕಕ್ಕೆ ಬಂದಿದೆ. ಆ 8 ಅವಾರ್ಡ್ಗಳಲ್ಲಿ 3 ಅವಾರ್ಡ್ಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಬಂದಿದೆ. ಅದರಲ್ಲಿ ನಮ್ಮ ಕೋಶಾಧ್ಯಕ್ಷರಾಗಿರ್ತಕ್ಕಂಥ ನವೀನ್ ಚಂದ್ರ ಅಂಬೂರಿ ಅವರಿಗೆ ಬಂದಿದೆ. ನಮ್ಮ ಜಿಲ್ಲಾ ಸಂಘಟನಾ ಆಯುಕ್ತರಾದ ಭರತರಾಜ್ ಅವರಿಗೆ ಈ ಪ್ರಶಸ್ತಿ ಬಂದಿದೆ. ಚಂದ್ರಾಕ್ಷ ರೋಡ್ ಸ್ಕೌಟ್ ಲೀಡರ್ ಸೈಂಟ್ ಫಿಲೋಮಿನಾ ಕಾಲೇಜ್ ಪುತ್ತೂರು ಇವ್ರಿಗೂ ಸಹಿತ ಬಂದಿದೆ. ಆಗ್ತದೆ ಟ್ರೈನಿಂಗ್ಗಳನ್ನು ಮಾಡಲಿಕ್ಕೆ ಟೀಚರ್ಸ್ಗೆ. ಅದಕ್ಕೆ ಪಿಳುಕುಳದಲ್ಲಿ ಮಾನ್ಯ ಮೋಹನ್ ಆಳ್ವಾರ್ ಅವರ ನೇತೃತ್ವದಲ್ಲಿ ಬಹಳ ಬಹುಶಃ ಭಾರತಕ್ಕೆ ಮಾದರಿಯಾಗಿರ್ತಕ್ಕಂಥ ಒಂದು ತರಬೇತಿ ಕೇಂದ್ರವನ್ನು ಕಟ್ಟಿದ್ದಾರೆ. ಅದರ ಉದ್ಘಾಟನೆಯನ್ನು ಜನವರಿ ತಿಂಗಳಲ್ಲಿ ಮಾನ್ಯ ಆಳ್ವಾರ್ ಅವರು ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಅಂಥ ಒಂದು ತರಬೇತಿ ಕೇಂದ್ರದ ಅದು ಪ್ರಮಾಣದಲ್ಲಿರ್ಬೋದು ಅಥವಾ ಫೆಸಿಲಿಟೀಸಲ್ಲಿ ಇರಬೇಕು, ಅಂಥ ಒಂದು ಸೆಂಟರ್ನ ಎಲ್ಲೂ ಸಹಿತ ನಾವು ದೇಶದಲ್ಲಿ ಮಾಡಿಲ್ಲ. ಮತ್ತು ಇದರ ಜೊತೆಗೆ ಅದನ್ನು ಮನಗಂಡೇ ನಮ್ಮ ರಾಷ್ಟ್ರೀಯ ಸಂಸ್ಥೆಯವರು ಸ್ಕೌಟಿಂಗ್ ಅಂದರೆ ಸಮುದ್ರದಲ್ಲಿ ಸ್ಕೌಟಿಂಗ್ ಆ್ಯಕ್ಟಿವಿಟೀಸನ್ನು ಮಾಡಲಿಕ್ಕೆ ಬೇಸಿಕ್ ನಾಲೆಡ್ಜು ಸಹಿತ ಮಕ್ಕಳಿಗೆ ಇರೋದಿಲ್ಲ. ಆ ಬೇಸಿಕ್ ನಾಲೆಡ್ಜ್ ಸ್ಕೌಟಿಂಗ್ ಬಗ್ಗೆ, ಅದು ಕೋಸ್ಟಲ್ ಗಾರ್ಡ್ ಇರ್ಬೋದು ಅಥವಾ ಸಿಕ್ನೆಸ್ ಇರ್ಬೋದು ಅಥವಾ ಶಿಪ್ ಇರ್ಬೋದು, ಬೋಟ್ ಇರ್ಬೋದು, ಇದರ ಬಗ್ಗೆ ಫಂಡಮೆಂಟಲ್ಸನ್ನು ಕೊಡಲಿಕ್ಕೆ ಅಂತ ಹೇಳಿಬಿಟ್ಟು ನಾವು ಸ್ಕೌಟಿಂಗನ್ನು ಪ್ರಾರಂಭ ಮಾಡಿದ್ದೀವಿ. ಅದು ಇದುವರೆಗೂ ಸಹಿತ ಬೇರೆ ರಾಜ್ಯದಲ್ಲಿತ್ತು. ಇನ್ನು ಮೇಲೆ ಮಂಗಳೂರು ಅದು ಭಾರತದ ಕೇಂದ್ರ ಆಗ್ತಾ ಇದೆ. ಅದರಿಂದಾಗಿ ಈ ನೇವಿಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಸ್ಕೌಟಿಂಗ್ ಸೇರ್ಕೊಂಡ್ರೆ ಹೈಸ್ಕೂಲ್ನಲ್ಲಿದ್ದಾಗ, ಕಾಲೇಜಿನಲ್ಲಿದ್ದಾಗ ಅವರಿಗೆ ವಿಶೇಷವಾದ ಕೆಲಸದ ಆಪರ್ಚುನಿಟೀಸು ಸಹಿತ ಯಾರು ಸೇರಬೇಕು ನಮ್ಮ ಭಾರತದ ಸೇನೆಗೆ ಅನ್ನೋರಿಗೆ ಒಂದು ಉಪಯೋಗ ಆಗ್ತದೆ. ಇಷ್ಟು ವಿಚಾರಗಳನ್ನು ನಾನಿಂದ ಸಂದರ್ಭದಲ್ಲಿ ಹೇಳಿದ್ದೇನೆ. ಮತ್ತು ನಮ್ಮ ಸೆನ್ಸಸ್ ಹೆಚ್ಚಾಗಿರ್ತಕ್ಕಂಥದ್ದು, ನಾವು ಹೊಸ ಆಯಾಮಗಳನ್ನು, ಹೊಸ ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋದರಿಂದಾಗಿ ನಮಗೆ ರಾಷ್ಟ್ರದಲ್ಲಿ ಮೊದಲನೇ ಸ್ಥಾನದಲ್ಲಿ ನಾವು ಇದ್ದೇವೆ. ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಈ ವರ್ಷ ರಾಜ್ಯದಲ್ಲಿ ಕಬ್ಬುಲ್ಗುಲ್ ಮಕ್ಕಳ ಸಮಾವೇಶವನ್ನು ಚಿಕ್ಕಮಗಳೂರಿನಲ್ಲಿ ಭಾಳ ಯಶಸ್ವಿಯಾಗಿ ಕಳೆದ ತಿಂಗಳು ಮಾಡಿದ್ದೇವೆ. ಈ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಯಾದಗಿರಿಯಲ್ಲಿ ಕಲ್ಯಾಣ ಕರ್ನಾಟಕದ ಜಾಂಬುರೇಟನ್ನು ಮಾಡ್ತಾ ಇದ್ದೇವೆ. ಧಾರವಾಡದಲ್ಲಿ ಕಿತ್ತೂರು ಕರ್ನಾಟಕದ ಜಾಂಬುರೇಟನ್ನು ನಾವು ಮಾಡ್ತಾ ಇದ್ದೇವೆ. ಒಟ್ಟಾರೆ ನಮ್ಮ ಸೆನ್ಸಸ್ಸನ್ನು ಇನ್ನು 1 ವರ್ಷದಲ್ಲಿ 10 ಲಕ್ಷವನ್ನು ತಲುಪಬೇಕು ಅಂತಕ್ಕಂಥ ಪ್ರಯತ್ನವನ್ನು ಸಹಿತ ನಾವು ಮಾಡಿದ್ದೇವೆ. ಇದು ಒಂದು ಭಾಗ.
ಎಲ್ಲ ರೀತಿಯಲ್ಲೂ ಸಹಿತ ಸಹಕಾರವನ್ನು ಕೊಟ್ಟಿದೆ. ಮತ್ತು ಸ್ಕೌಟ್ ಗೈಡ್ಸ್ ಕಪ್ಸ್ ಆ್ಯಂಡ್ ಬುಲ್ಬುಲ್ಸ್ ಅಂದರೆ ನಮ್ಮ ಪ್ರಾಥಮಿಕ ಶಾಲೆಯ ಅಂಗ, ಅದು ರೋವರ್ಸ್ ರೇಂಜರ್ಸ್ ಕಾಲೇಜಿನ ಅಂಗ. ಇದನ್ನು ಎಲ್ಲ ಕಡೆಗಳಲ್ಲೂ ಕಂಪಲ್ಸರಿಯಾಗಿ ಮಾಡಲೇಬೇಕು ಅಂತಕ್ಕಂಥ ಆಜ್ಞೆಯನ್ನು ಮಾಡಿದ್ದಾರೆ. ನಮಗೆ DDPIಗಳು, DDPUಗಳು, BEOಗಳು, ಶಿಕ್ಷಣ ಇಲಾಖೆ ಎಲ್ಲ ಅಧಿಕಾರಿಗಳು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅದರಿಂದಾಗಿ ನಾವು ಮೊದಲನೇ ಸ್ಥಾನವನ್ನು ದೇಶದಲ್ಲಿ ಗಳಿಸಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಈಗ ಭಾರತ್ ಸ್ಕೌಟ್ ಗೈಡ್ಸ್ಗೆ ಆಗಿದೆ 108 ವರ್ಷ ಅಂತಾರಾಷ್ಟ್ರೀಯ ಮಟ್ಟದಲ್ಲಾಗಿದೆ. ಯಾಕೆಂದರೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಅನೇಕ ರಾಜ ಮಹಾರಾಜರುಗಳು ಸ್ಕೌಟ್ ಗೈಡ್ಸನ್ನು ಅವರವರ ಪ್ರಾಂತಗಳಲ್ಲಿ ನಡೆಸ್ತಾ ಇದ್ದರು. ಆಗಿನ ಪ್ರಧಾನಿಗಳಾಗಿದ್ದಂಥ ಜವಾಹರ್ಲಾಲ್ ನೆಹರೂರವರು, ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರು ಮತ್ತು ಕುಂಜರೂರವರು ಇವರೆಲ್ಲರೂ ಸೇರಿ ಒಂದೇ ಸಂಸ್ಥೆ ಆಗಬೇಕು ಅಂಥೇಳಿ ಈ ರಾಜ ಮಹಾರಾಜರುಗಳ ಆಡಳಿತದಲ್ಲಿದ್ದಂಥ ಎಲ್ಲ ಸ್ಕೌಟ್ ಗೈಡ್ಸನ್ನ ಒಂದು ಮಾಡಿ ಇದನ್ನು ಭಾರತ್ ಸ್ಕೌಟ್ಸ್ ಗೈಡ್ಸ್ ಅಂತಕ್ಕಂಥ ಹೆಸರನ್ನು ಕೊಟ್ಟು ದೇಶದಲ್ಲಿ ಇದನ್ನು ಮುಂದುವರಿಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತು. ನಮ್ಮ ರಾಜ್ಯದಲ್ಲಿ ಕಳೆದ 100 ವರ್ಷಗಳಿಂದಲೂ ಸಹಿತ ನಾವು ಕೆಲಸ ಮಾಡಿದ್ದೇವೆ. ಒಂದು ಹೆಮ್ಮೆ ವಿಚಾರ ಅಂತ ಹೇಳಿದ್ರೆ, ಭಾರತ್ ಸ್ಕೌಟ್ ಗೈಡ್ಸ್ ಭಾರತದಲ್ಲಿ ಪ್ರಾರಂಭ ಆಗಿದ್ದು ಬೆಂಗಳೂರಿನಲ್ಲಿ. ಇತಿಹಾಸದಲ್ಲಿ ಒಂದು ಹೊಸ ದಾಖಲೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅವರು ಕಳೆದ 30 ವರ್ಷಗಳಲ್ಲಿ ನಮ್ಮ ಮೂಡುಬಿದ್ರೆ ತಾಲೂಕಿನ ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷರಾಗಿದ್ದುಕೊಂಡು ಸ್ಕೌಟ್ ಗೈಡ್ಸ್ಗೆ 30 ವರ್ಷಗಳ ಸೇವೆಯನ್ನು ಅವರು ಮಾಡಿದ್ದಾರೆ. ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಮುಖ್ಯ ಆಯುಕ್ತರಾದ ಮೇಲೆ ಅಂತಾರಾಷ್ಟ್ರೀಯ ಕಾರ್ಯಕ್ರಮವನ್ನು ಇಲ್ಲಿಗೆ ತಂದಿರೋದು ನಮಗೆಲ್ಲ ಯಶಸ್ವಿಯಾಗಿ ನಡೆಸಿದ್ದು ಅದು ಒಂದು ಪವಾಡದ ರೀತಿಯಲ್ಲಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವಾ ಮಾತನಾಡಿ, ಈ ಬಾರಿ ವಿಶೇಷವಾಗಿ ವಿರಾಸತ್ ಸಂದರ್ಭದಲ್ಲಿ PR ಸಿಂಧ್ಯಾ ಅವರ ಮನವಿಯ ಮೇರೆಗೆ ರಾಜ್ಯ ಮಟ್ಟದ ಸ್ಕೌಟ್ಸ್ ಮತ್ತು ಗೈಡ್ಸ್, ರೋವರ್ಸ್ ರೇಂಜರ್ಸ್ ಸಾಂಸ್ಕೃತಿಕ ಉತ್ಸವವನ್ನು ವಿರಾಸತ್ ಸಂದರ್ಭದಲ್ಲಿ ಆಯೋಜಿಸಲಾಗಿದೆ ಎಂದರು. ನಮ್ಮದು ವಿರಾಸತ್ ಆಗುವಂಥ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ಸ್ಕೌಟ್ ಗೈಡ್, ರೋವರ್ಸ್ ರೇಂಜರ್ಸ್ನ ಸಾಂಸ್ಕೃತಿಕ ಉತ್ಸವ ಅಂತ ಹೇಳಿಕೊಂಡು 1450 ವಿದ್ಯಾರ್ಥಿಗಳು ಇವತ್ತು ನಮ್ಮ ಇಡೀ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಅದರೊಟ್ಟಿಗೆ 120 ಶಿಕ್ಷಕರು ಇದ್ದುಕೊಂಡು 1570 ಜನ ಇದ್ದುಕೊಂಡು ಮೊನ್ನೆಯಿಂದ ಇವತ್ತಿನ ನಾಳೆವರೆಗೆ 15 ತಾರೀಕಿನವರೆಗೆ ಭಾಳ ಸುಂದರವಾಗಿ ಶಿಬಿರ ಅದು ನಡೀತದೆ. ಅದು ನಿಮಗೆ ಸಂಪೂರ್ಣ ಮಾಹಿತಿಗಳು ಬೇಕಿದ್ದರೆ ಕೊಡ್ತಾರೆ, ದಿನನಿತ್ಯ ಹೇಗೆ ನಡೀತದೆ ಅಂತೇಳಿ. ಭಾಳ ಮುಖ್ಯ ನಮ್ಮ ವಿದ್ಯಾರ್ಥಿಗಳು. ಈ ದೃಷ್ಟಿಯಲ್ಲಿ ನೋಡಿದರೆ ಸರ್ಕಾರ ಇಷ್ಟು ನಮಗೆ ಇಲಾಖೆಗಳು ನಡೆಸಿಕೊಂಡು ಹೋಗುವಂಥ ಕ್ರೀಡಾ ಒಂದು ಉತ್ಸವದಲ್ಲಿ ಅಥವಾ ಒಂದು ಸಾಂಸ್ಕೃತಿಕ ಉತ್ಸವ ಪ್ರತಿಭಾ ಕಾರಂಜಿಯಲ್ಲಿ ನಮಗೆ ವಿಶ್ವಾಸ ಕಳೆದುಕೊಳ್ಳುವ ರೀತಿಯಲ್ಲಿದೆ. ಇಂಥ ಸಂದರ್ಭದಲ್ಲಿ ಸ್ಕೌಟ್ ಗೈಡ್ನವರು ಈ ವರ್ಷ ಸೀರಿಯಸ್ ಆಗಿ ತೆಗೆದುಕೊಂಡು ಸ್ಕೌಟ್ ಗೈಡ್ಗೆ ಸಂಬಂಧಪಟ್ಟ ಮಕ್ಕಳೇ ಆಗಿರಬೇಕು ಇದ್ದುಕೊಂಡು, ಅದು ಕನ್ನಡ ಮಾಧ್ಯಮ ಇರಲಿ, ಇಂಗ್ಲೀಷ್ ಮಾಧ್ಯಮ ಇರಲಿ, CBSE ಇರಲಿ, ICS ಇರಲಿ, ಅಥವಾ ಪದವಿ ಪೂರ್ವ ಕಾಲೇಜ್ ಇರಲಿ, ಅಥವಾ ನಮ್ಮ ಎಲ್ಲ ಪ್ರೊಫೆಷನಲ್ ಕಾಲೇಜ್ಗಳಿರಲಿ, ಅವರಿಗೆ ಅವರನ್ನು ಗುರಿಯಾಗಿಟ್ಟುಕೊಂಡು ಈ ಸಲ ಜಿಲ್ಲಾ ಮಟ್ಟದಲ್ಲಿ ಒಂದು ಸ್ಕೌಟ್ ಗೈಡ್ ಕ್ರೀಡೋತ್ಸವ, ಒಂದು ಎರಡನೇದ್ದು ಸ್ಕೌಟ್ ಗೈಡ್ ಕಲೋತ್ಸವ, ಇದು 2 ಈ ವರ್ಷ ಜನವರಿಯಲ್ಲಿ ಆಗ್ತದೆ, ನಮ್ಮ ಜಿಲ್ಲೆಯಲ್ಲಿ ಆಗ್ತದೆ. ಅವರು ಗೆದ್ದವರು ಆಮೇಲೆ ಹಂತ ಹಂತವಾಗಿ ಅವರ ಇಡೀ ಶಿಬಿರಗಳು ನಡೆದು ನಡೀತಾ ಹೋಗ್ತದೆ. ಇದು ಕೂಡ ಭಾಳ ಚಂದ. ಇದು ಪ್ರಥಮ ಬಾರಿಗೆ ನಮ್ಮ ದೇಶದಲ್ಲಿ, ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಇಂಥ ಒಂದು ವ್ಯವಸ್ಥೆ ಆಗುತ್ತೆ. ಮಕ್ಕಳಿಗೊಂದು ಸಂಪೂರ್ಣ ಭಿನ್ನವಾಗಿ ಒಂದು ಶಿಬಿರ ನಡೆಯುವಂಥದ್ದು. ಈ ಶಿಬಿರದಲ್ಲಿ ಬಹಳ ಮುಖ್ಯವಾಗಿ ಅವರಿಗೆ 5 ದಿನಗಳ ಕಾಲದಲ್ಲಿ ಒಂದು ನಮ್ಮ ಸ್ಕೌಟ್ ಗೈಡ್ನ ಏನು ಆಶಯ ಇದೆ ಅದನ್ನು ಸಂಪೂರ್ಣ ಅವರಿಗೆ ಸರಿಯಾಗಿ ಒಂದು ಪ್ರಾಕ್ಟಿಕಲ್ ಮುಖಾಂತರ ಅವರಿಗೆ ಒಂದನ್ನು ತಿಳುವಳಿಕೆ ಕೊಡುವುದು. ಅದು ದೇಶ ಪ್ರೇಮ, ದೇಶೀಯತೆ, ದೇಶದ ಕಲೆಗಳ ಅನಾವರಣ, ಪರಿಸರದ ಬಗ್ಗೆ ಪ್ರಜ್ಞೆ, ಸಾಹಸ ಕ್ರೀಡೆಗಳು, ಸೌಹಾರ್ದತೆ ಮತ್ತು ಸಾಮರಸ್ಯ ಬದುಕಿನ ತಿಳುವಳಿಕೆ, ಸೌಂದರ್ಯ ಪ್ರಜ್ಞೆ, ಆಮೇಲೆ ಕೃಷಿ ಬದುಕು, ಕರಕುಶಲಗಳ ತಿಳುವಳಿಕೆ, ದೇಶೀಯ ಆಹಾರ ಪದಾರ್ಥಗಳ ಪರಿಚಯ, ಶಿಸ್ತು, ಸಮಯ ಪ್ರಜ್ಞೆ ಮತ್ತು ಸ್ವಚ್ಛತೆಯ ಪ್ರಾತ್ಯಕ್ಷಿಗಳ ಕಲಿಕೆ, ಮನರಂಜನೆಗಳು, ಯೋಗ, ಪ್ರಾಣಾಯಾಮ ತರಬೇತಿಗಳು, ಸೇವಾ ಮನೋಭಾವ ಮೊದಲಾದ ವಿಚಾರಗಳ ಬಗ್ಗೆ ಇಡೀ ದಿನದಲ್ಲಿ ನಾವು ಅದನ್ನು ಬೆಳಗ್ಗಿಂದ ಸಂಜೆವರೆಗೆ ಜೋಡಣೆ ಮಾಡಿಕೊಂಡು ಬಂದಿದ್ದೇವೆ.
ಭಾಳ ಒಳ್ಳೆ ರೀತಿಯಲ್ಲಿ ಭಾಳ ಚಂದ ರೀತಿಯಲ್ಲಿ ಇದು ನಡೀತಾ ಇದೆ. ಇದನ್ನು ವಿದ್ಯಾರ್ಥಿಗಳು ಕೂಡ ಭಾಳ ಚಂದ ರೀತಿಯಲ್ಲಿ ಇದನ್ನು ಅನುಭವಿಸ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ನಾವು ಈಗ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಯಾಕೆಂದರೆ ಹೆಚ್ಚೆಚ್ಚು ಈ ಸ್ಕೌಟ್ ಗೈಡ್ನಲ್ಲಿ ತೊಡಗಿಸಿಕೊಳ್ಳುವಂಥ ವಿದ್ಯಾರ್ಥಿಗಳಿಗೆ ಮತ್ತು ಅವರ ತಂದೆ ತಾಯಿಗಳಿಗೆ ಅಥವಾ ಶಿಕ್ಷಕರಿಗೆ, ಸಾರ್ವಜನಿಕ ಇಡೀ ಸಮಾಜಕ್ಕೆ ಒಂದು ಅರಿವಾಗಬೇಕು. ಏನು ಕೇಳಿದರೆ, ಸ್ಕೌಟ್ ಗೈಡಿಗೆ ಸೇರಿದಂಥ ವಿದ್ಯಾರ್ಥಿಗಳು ಕಲಿಕೆಯಲ್ಲಿರ್ಬೋದು ಅಥವಾ ಇಂಥ ಮನಸ್ಸನ್ನು ಕಟ್ಟುವ ಕೆಲಸದಲ್ಲಿರ್ಬೋದು, ಇವರು ಅಗ್ರಪಂಕ್ತಿಯಲ್ಲಿದ್ದಾರೆ. ನನ್ನ ಮಗಳು ಈ ಸ್ಕೌಟ್ ಗೈಡಿಗೆ ಸೇರಬೇಕು. ವಿದ್ಯಾಸಂಸ್ಥೆಯಲ್ಲೂ ಕೂಡ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಇದೆಲ್ಲವನ್ನು ಕಾಪಾಡಬೇಕಾದ್ರೆ ಸ್ಕೌಟ್ ಗೈಡ್ ಯೂನಿಟ್ ನಮ್ಮಲ್ಲಿ ಬರಬೇಕು. ಒಟ್ಟಲ್ಲಿ ಸಮಾಜದಲ್ಲಿ ಸ್ಕೌಟ್ ಗೈಡ್ಗೆ ವಿಶೇಷವಂತ ಸ್ಥಾನಮಾನ ಬರಬೇಕೆಂಬ ಉದ್ದೇಶದಿಂದ ನಾವು ಈ ವರ್ಷ ಪುನಃ 10ನೇ ತರಗತಿಯಲ್ಲಿ ಓದುತ್ತಿರುವಂಥ, ಅದು ಇಲ್ಲೂ ಕೂಡ ಹಾಗೆ ಕನ್ನಡ ಮಾಧ್ಯಮ, ಇಂಗ್ಲೀಷ್ ಮಾಧ್ಯಮ, CBSE, ICSE, PUC ವರೆಗೆ ಇರುವಂಥ ವಿದ್ಯಾರ್ಥಿಗಳನ್ನು ಎನ್ರೋಲ್ ಮಾಡ್ತಾ ಇದ್ದೇವೆ. ಸ್ಕೌಟ್ ಗೈಡ್ನಲ್ಲಿದ್ದದ್ದು ಎನ್ರೋಲ್ ಮಾಡ್ತಾ ಇದ್ದೇವೆ. ಉದಾಹರಣೆಗೆ ಈಗ ನಾನು ಹೇಳಿದಂಥ ಪ್ರೌಢಶಾಲೆಯ 10ನೇ ತರಗತಿಯ ಒಂದು ಇಡೀ 10ನೇ ತರಗತಿಯಲ್ಲಿ ನಮ್ಮ ಸ್ಕೌಟ್ ಗೈಡ್ನಲ್ಲಿ ಇದ್ದಂಥ ಮಕ್ಕಳು ಎಷ್ಟು ಮಂದಿ ಇದ್ದಾರೆ ಎಂಬುದನ್ನು ಎನ್ರೋಲ್ ಮಾಡ್ತಾ ಇದ್ದೇವೆ. ಎನ್ರೋಲ್ ಮಾಡಿ ನಾವು ಖಂಡಿತ ಅದರ ರಿಸಲ್ಟ್ ಬಂದ ಮೇಲೆ ನಾವು ಅನೌನ್ಸ್ ಮಾಡುವವರಿದ್ದೇವೆ. ನಮ್ಮ ಸ್ಕೌಟ್ ಗೈಡ್ಗೆ ಸಂಬಂಧಪಟ್ಟ ವಿದ್ಯಾರ್ಥಿಗಳಲ್ಲಿ ಈ ವರ್ಷ ಒಂದು ಕನ್ನಡ ಮಾಧ್ಯಮ, ಇಂಗ್ಲೀಷ್ ಮಾಧ್ಯಮ ಸ್ಟೇಟ್ ಸಿಲೆಬಸ್ನಲ್ಲಿ ಇಷ್ಟು 1000 ಮಕ್ಕಳು ಪರೀಕ್ಷೆ ಕೂತ್ಕೊಂಡಿದ್ದಾರೆ. CBSEನಲ್ಲಿ ಇಷ್ಟು ಜನ ಪರೀಕ್ಷೆ ಕೂತ್ಕೊಂಡಿದ್ದಾರೆ. ICSEನಲ್ಲಿ ಇಷ್ಟು ಜನ ಪರೀಕ್ಷೆ ಕೂತ್ಕೊಂಡಿದ್ದಾರೆ. PUCಯಲ್ಲಿ ಇಷ್ಟು ಜನ ಪರೀಕ್ಷೆ ಕೂತ್ಕೊಂಡಿದ್ದಾರೆ. ಇದರಲ್ಲಿ ರಿಸಲ್ಟ್ ಬರುವಾಗ ನಮ್ಮ ಸ್ಕೌಟ್ ಗೈಡ್ಗೆ ಸಂಬಂಧಪಟ್ಟ ವಿದ್ಯಾರ್ಥಿಗಳು 100% ಪಾಸ್ ಆಗಿದ್ದಾರಾ ಅಥವಾ ಎಷ್ಟು ಪರ್ಸೆಂಟ್ ಪಾಸ್ ಆಗಿದ್ದಾರೆ ಎಂಬುದನ್ನು ಅನೌನ್ಸ್ ಮಾಡುವವರಿದ್ದೇವೆ. ವಿದ್ಯಾರ್ಥಿಗಳಿರುವಂಥ ಒಂದು ಕೇಂದ್ರ. ಇಲ್ಲಿ ಪಠ್ಯದ ಅದು ಯಾವುದೇ NCERT ಸಿಲೆಬಸ್ನ ಪಠ್ಯಗಳು ಇರ್ಬೋದು, ಆಮೇಲೆ ಪ್ರೊಫೆಷನಲ್ ಕಾಲೇಜುಗಳಿರ್ಬೋದು, ಎಲ್ಲವಿದ್ದುಕೊಂಡು ಅದರ್ ದ್ಯಾನ್ ಪಠ್ಯದ ಒಟ್ಟಿಗೆ ಆಗುವ ಆ್ಯಕ್ಟಿವಿಟೀಸಿಗೆ ನಮಗೆ ಏನಾದರೂ ಒಂದು ಶಿಬಿರ ಅಥವಾ ಇಂಥ ಚಟುವಟಿಕೆ ಮಾಡಬೇಕಾದ್ರೆ ಸ್ಥಳ ಎಲ್ಲಿದೆ ಅಂತ ನೀವೇ ನಿಮ್ಮನ್ನು ಪ್ರಶ್ನೆ ಮಾಡಿಕೊಳ್ಳಿ. ಈ ಬುದ್ಧಿವಂತರ ಜಾಗದಲ್ಲಿ ಒಂದು NCCಗೆ ಸಂಬಂಧಪಟ್ಟ ಆರ್ಮಿ, ನೇವಲ್, ಏರೋವಿಂಗ್ನ ಕ್ಯಾಂಪ್ ಮಾಡಬೇಕಾದ್ರೆ ಯಾವ ಜಾಗ ಉಂಟು, ಅದರ ಜೊತೆ ನಮ್ಮ ಸ್ಕೌಟ್ ಗೈಡ್ ಇರ್ಬೋದು ಅಥವಾ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳು ಅಥವಾ ಕ್ರೀಡೋತ್ಸವಗಳು, ಬೇರೆ ಬೇರೆ ತುಂಬ ಸಮಾಜಮುಖಿ ಯುವಶಕ್ತಿಯ ಮೇಲೆ ಮಾಡುವಂಥ ಕೆಲಸಗಳಿದೆ. ಇದನ್ನೆಲ್ಲ ಮಾಡಲಿಕ್ಕೆ, ಶಿಬಿರ ಮಾಡಲಿಕ್ಕೆ ನಮಗೆ ಎಲ್ಲೂ ಒಂದು ಜಾಗ ಇಲ್ಲ. ಈ ದೃಷ್ಟಿಯಲ್ಲಿ ಪಿಲಿಕುಳ ಸರಿಯಾದ ಕೇಂದ್ರ ಅಂತ ನೆನೆಸಿಕೊಂಡು ಪಿಲಿಕುಳದಲ್ಲಿ ಈಗ 12 ಕೋಟಿ ರೂಪಾಯಿ ಖರ್ಚು ಮಾಡಿಕೊಂಡು ನಾವು ಅಲ್ಲಿ 1000 ಮಕ್ಕಳು ಯಾವತ್ತೂ ಬಂದರೆ, 500 ಹುಡುಗರು 500 ಹುಡುಗಿಯರು ಬಂದರೆ ಸಂಪೂರ್ಣವಾದಂಥ ಇಂಥ ಶಿಂಪುರವನ್ನು ಯಾವ ಒಂದು ಕಷ್ಟ ಇಲ್ಲದೆ ಮಾಡುವ ಹಾಗೆ, ಅಂದರೆ ಒಂದು ಉಳ್ಕೊಳ್ಳಿಕ್ಕೆ ಬೇಕಾಗುವ ವ್ಯವಸ್ಥೆ, ಅವರಿಗೆ ಬೇಕಾದಂಥ ಮಲಮೂತ್ರ ಮಾಡಲಿಕ್ಕೆ ಬೇಕಾದಷ್ಟು ಅದಕ್ಕೆ ಪಾಯ್ಖಾನೆಗಳ ವ್ಯವಸ್ಥೆ ಅಷ್ಟೇ ಪ್ರಮಾಣದಲ್ಲಿ, ಮತ್ತು ಅವರಿಗೆ ಶಿಬಿರ ಮಾಡಲಿಕ್ಕೆ ಬೇಕಾದಂಥ ಅಲ್ಲಿಯ ಜಾಗಗಳು, ಇದರೊಟ್ಟಿಗೆ ಊಟೋಪಚಾರಕ್ಕೆ ಬೇಕಾದಂಥ ಒಂದು ಕೇಂದ್ರ, ಅದಕ್ಕೆ ಬೇಕಾಗುವ ಎಲ್ಲ ವ್ಯವಸ್ಥೆಗಳು ಅಲ್ಲಿ, ಅದು ಎಲ್ಲ ಈಗ ಜನರೇಟ್ಗಳಿರ್ಬೋದು, ಪ್ರತಿಯೊಂದುಗಳ ನೀರಿನ ವ್ಯವಸ್ಥೆ ಇರ್ಬೋದು, ಎಲ್ಲವೂ ಪರಿಪೂರ್ಣವಾಗಿ 100% ಕರೆಕ್ಟ್ ಮಾಡಿಬಿಡ್ತೇವೆ. ಯಾಕೆಂದರೆ ಒಂದು ಶಿಬಿರ ಮಾಡಬೇಕಾದ್ರೆ ಇಲ್ಲಂದರೆ ಲಕ್ಷ ರೂಪಾಯಿ ಖರ್ಚುಗಳಾಗ್ತದೆ. ಇಲ್ಲಿ ಅದು ಅಷ್ಟು ದುಡ್ಡು ಜೋಡಣೆ ಮಾಡಲಿಕ್ಕೆ ಭಾಳ ಕಷ್ಟ ಯಾರಿಗೇ ಆಗಲಿ. ಮತ್ತು ಅವರು ಪುನಃ ಸಮಾಜದಲ್ಲಿ ಬೇರೆ ಬೇರೆ ಇದರಲ್ಲಿ ಬೇಡಲಿಕ್ಕೆ ಹೋಗಬೇಕು. ಈಗ ಕೈ ಬೀಸಿಕೊಂಡು ಬಂದು ಕಡಿಮೆ ಖರ್ಚಿನಲ್ಲಿ, ಮಿನಿಮಮ್ ಖರ್ಚಿನಲ್ಲಿ ಈ ಶಿಬಿರಗಳನ್ನೆಲ್ಲ ಮಾಡಲಿಕ್ಕೆ ಹೋಗ್ಬೋದು. ಅದಕ್ಕೆ ಈಗಾಗಲೇ ನಮ್ಮ ಸಿಂಧ್ಯರ್ ಅವರು 2 ಕೋಟಿ ರೂಪಾಯಿಯನ್ನು ನಮ್ಮ ರಾಜ್ಯ ಸ್ಕೌಟ್ ಗೈಡ್ನಿಂದ ಕೊಟ್ಟಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ರಾಜ್ಯ ಕಾರ್ಯದರ್ಶಿ ಗಂಗಪ್ಪ ಗೌಡ, ರಾಜ್ಯ ಸಂಘಟನಾ ಆಯುಕ್ತ ಎಂ ಪ್ರಭಾಕರ ಭಟ್, ಶಿಬಿರದ ಮೇಲ್ವಿಚಾರಕಿ ಮಲ್ಲೇಶ್ವರಿ ಜುಜಾರೆ, ರಾಜ್ಯ ಸಹಾಯಕ ಸಂಘಟನಾ ಆಯುಕ್ತ ಭರತ್ ರಾಜ್ ಕೆ, ದಕ್ಷಿಣ ಕನ್ನಡ ಜಿಲ್ಲಾ ಕೋಶಾಧಿಕಾರಿ ನವೀನ್ ಚಂದ್ರ ಮತ್ತಿತರರು ಉಪಸ್ಥಿತರಿದ್ದರು. ಪ್ರೇಮಶ್ರೀ, V4 ನ್ಯೂಸ್, ಮೂಡುಬಿದ್ರೆ.